ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ನೀನು ಮಾಡೋ ಕೆಲಸ ಯಾವಾಗಲೂ ಹೆಸರಾಗಬೇಕು. ಇಲ್ಲ, ನಿನ್ನ ಹೆಸರು ಹೇಳಿದರೆ ಕೆಲಸ ಆಗಬೇಕು. ಆ ಥರ ಬಾಳಿ. ಗೊತ್ತಾಯ್ತಾ? ಆ ಒಂದು ಇದರಲ್ಲಿ ಬಾಳ್ಬೇಕು ನಾವು. ಹೊರತು ಸುಮ್ಮನೆ ಮೋಸ ಮಾಡಿಕೊಂಡು, ಸುಳ್ಳು ಹೇಳ್ಕೊಂಡು, ನಾಟಕ ಆಡಿಕೊಂಡು ಬದುಕೋದನ್ನು ಕಲಿಯಬಾರ್ದು. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಮನೆ ಕಟ್ಟಬೇಕಾದ್ರೆ ಯಾರಿಗಾರ ಕೇಳಿದ್ರೆ ಭೂ ವರಹ ಸ್ವಾಮಿ ಓಟ್ ಬನ್ನಿ ಅಂತಾರೆ. ಯಾಕೆ, ಎಲ್ಲಿದೆ, ಅದರದ್ದು ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಮಂಡ್ಯ ಜಿಲ್ಲೆಯ KR ಪೇಟೆ ತಾಲ್ಲೂಕಿನಲ್ಲಿರುವ ಪ್ರಸಿದ್ಧ ಶ್ರೀ ಭೂ ವರಾಹ ಸ್ವಾಮಿ ದೇವಸ್ಥಾನ. ಇದರ ಬಗ್ಗೆ ಭೂ ವರಾಹ ಸ್ವಾಮಿ ದೇವಸ್ಥಾನ ವರಹಾನಾಥ ಕಲ್ಲಳ್ಳಿ ವಿಶೇಷತೆ ಹಾಗೂ ವಿಗ್ರಹ ಇಲ್ಲಿನ ಮುಖ್ಯ ಆಕರ್ಷಣೆ. ಭಗವಾನ್ ವಿಷ್ಣುವಿನ 3ನೇ ಅವತಾರವಾದ ವರಾಹಸ್ವಾಮಿ ಕಾಡು ಹಂದಿಯ ಮುಖ ಮತ್ತು ಮಾನವ ಶರೀರ ಬೃಹತ್ ವಿಗ್ರಹ. ಸುಮಾರು 15 ಅಡಿ ಎತ್ತರದ ಈ ಏಕಶಿಲಾ ವಿಗ್ರಹವು ಅತ್ಯಂತ ಸುಂದರವಾಗಿದ್ದು, ಸ್ವಾಮಿಯು ತನ್ನ ಮಡಿಯಾದ ಭೂದೇವಿಯನ್ನು ತನ್ನ ಎಡತೊಡೆಯ ಮೇಲೆ ಕುಳ್ಳಿರಿಸಿಕೊಂಡಿರುವ ಭಂಗಿಯಲ್ಲಿದೆ. ಭಾರತದಲ್ಲಿರುವ ಕೆಲವು ವರಾಹಸ್ವಾಮಿ ದೇವಸ್ಥಾನಗಳಲ್ಲಿ ಇದು ಅತ್ಯಂತ ಪ್ರಮುಖವಾಗಿರುತ್ತದೆ. ಐತಿಹಾಸಿಕ ಹಿನ್ನೆಲೆ: ಈ ದೇವಸ್ಥಾನಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಪುರಾಣಗಳ ಪ್ರಕಾರ ಗೌತಮ ಮಹರ್ಷಿಗಳು ಇಲ್ಲಿ ತಪಸ್ಸು ಮಾಡಿದ್ದು ಎನ್ನಲಾಗುತ್ತದೆ. ನಂತರ ಹೊಯ್ಸಳ ರಾಜನಾದ ವೀರಬಲ್ಲಾಳನು ತನ್ನ ಭೇಟಿಯ ಸಮಯದಲ್ಲಿ ದಾರಿ ತಪ್ಪಿ ಇಲ್ಲಿಗೆ ಬಂದಾಗ ಒಂದು ನಾಯಿ ಮತ್ತು ಮೊಲದ ನಡುವಿನ ವಿಚಿತ್ರ ಘಟನೆಯನ್ನು ನೋಡಿ ಈ ಜಾಗದ ಪವಿತ್ರತೆಯನ್ನು ಅರಿತು ಭೂಮಿಯ ಅಡಿಯಲ್ಲಿ ಅಡಗಿದ್ದ ವರಹಾಸ್ವಾಮಿಯ ವಿಗ್ರಹವನ್ನು ಹೊರತೆಗೆದು ಈ ದೇವಸ್ಥಾನವನ್ನು ನಿರ್ಮಿಸಿದನು ಎಂಬ ಇತಿಹಾಸವಿದೆ. ಈ ಕ್ಷೇತ್ರವು ಹೇಮಾವತಿ ನದಿಯ ದಂಡೆಯ ಮೇಲಿದ್ದು ಅತ್ಯಂತ ಪ್ರಶಾಂತ ಹಾಗೂ ನಿಸರ್ಗ ರಮಣೀಯ ವಾತಾವರಣದಲ್ಲಿ ಇದೆ. ಗೊತ್ತಾಯ್ತಾ? ಯಾವಾಗಲೂ ನಾವು ಒಂದು ಮನೆ ಕಟ್ಟಬೇಕಾದ್ರೆ ಆ ಒಂದು ಭೂ ವರಾಹ ಸ್ವಾಮಿಗೆ ಹೋಗಿ ಒಂದು ಪೂಜೆ ಮಾಡಿಕೊಂಡು ಬಂದು ಆ ಭಗವಂತನನ್ನು ನೆನೆಸ್ಕೊಂಡ್ರೆ ಎಲ್ಲ ಸುಸೂತ್ರವಾಗಿ ನಡೆಯುತ್ತೆ. ಯಾವಾಗಲೇ ಆಗಲಿ ಅಲ್ಲಿ ಹೋಗಿ ಒಂದು ಅಭಿಷೇಕ ಮಾಡಿಸ್ಕೊಂಡು, ಗೊತ್ತಾಯ್ತಾ, ಮುಂಚೆ ಒಂದು ಇಟ್ಟಿಗೆ ಕೊಡ್ತಾರೆ. ಆ ಇಟ್ಟಿಗೆ ಕೊಟ್ಟಾಗ ನಾವು ಬಂದು ದೇವಮೂಲಿನಲ್ಲಿ ಪ್ರತಿಷ್ಠಾಪನೆ ಮಾಡಿದಾಗ ಎಲ್ಲ ಸುಸೂತ್ರವಾಗಿ ನಡೆಯುತ್ತೆ ಅಂತ ನಮ್ಮ ಹಿಂದೋರು ತಿಳಿಸಿದ್ದಾರೆ. ಅದರಂತೆ ನಾವು ನಡೆಯೋಣ. ಗೊತ್ತಾಯ್ತಾ? ಯಾವಾಗಲೂ ನಮ್ಮ ಹಿಂದೂ ಸಂಸ್ಕೃತಿನ, ಗೊತ್ತಾಯ್ತು, ಸನಾತನ ಧರ್ಮವನ್ನು ಬಿಟ್ಟು ನಾವು ಹೋಗಬಾರ್ದು. ಅದರಂತೆ ಅದನ್ನು ತಿಳ್ಕೊಂಡ್ರೆ ನಾವೆಲ್ಲನೂ ನಮಗೆ ಗೊತ್ತಾಗತ್ತೆ. ಅದರಿಂದ ಹಿಂದೋರು ನಮಗೆ ಅದನ್ನೆಲ್ಲ ಹೇಳಿರೋದು. ಗೊತ್ತಾಯ್ತು? ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 3/6/2026 ಬುಧವಾರ, ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ, ಅಧಿಕ ಜ್ಯೇಷ್ಠ, ತಿಥಿ ತದಿಗೆ, ಸಾಯಂಕಾಲ 6:26, ನಕ್ಷತ್ರ ಪೂರ್ವಾಷಾಢ, ರಾತ್ರಿ 10:40, ಮಳೆ ರೋಹಿಣಿ 3ನೇ ಪಾದ, ರಾಹುಕಾಲ 12:22ರಿಂದ 1:58, ಉಳಿಕ ಕಾಲ 10:46ರಿಂದ 12:22, ಯಮಗಂಡ ಕಾಲ 7:34ರಿಂದ 9:10. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಇದರಲ್ಲಿ ಏನಾದರೂ ತಪ್ಪುಗಳು ಕಂಡು ಬಂದಲ್ಲಿ ನಮ್ಮ ಕಾಮೆಂಟ್ಸ್ ಬಾಕ್ಸ್ನಲ್ಲಿ ಹಾಕಿದ್ರೆ ತಿದ್ದುಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಹಾಕಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಬೇಕು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.